ಉದ್ಧಾರ ಮಾಡ್ಕೊಳ್ಳೋದು ಅಂದರೆ ಸುಖ ದುಃಖಗಳಲ್ಲಿ ಕರ್ಮಗಳಲ್ಲಿ ನಾವು ಬಂಧಿತರಾಗಿ ನಾವು ಇದೇ ಲೈಫ್ ಅಂತ ಒಪ್ಕೊಂಡ್ಬಿಟ್ಟಿದ್ದೀವಿ. ಜನನ ಮರಣ ಚಕ್ರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಇದರಿಂದ ಒಂದು ಟ್ಯಾಂಜೆನ್ಷಿಯಲ್ ಶಿಫ್ಟ್ ಹೋಗಬೇಕು ಅನ್ನೋದಾದರೆ ನಮ್ಮನ್ನು ನಾವು ಸುಧಾರಿಸ್ಕೊಳ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ, ಗೀತೆ ಹೇಳುತ್ತೆ. ಏನಾಗಾದರೆ ಸುಧಾರಿಸ್ಕೊಳ್ಳೋದು? ಪುನರ್ಜನ್ಮ ಅನ್ನೋದು ಬರೋದು ಕರ್ಮದಿಂದಲೇ. ಹಾಗಾಗಿ ಮನುಷ್ಯನು ತನ್ನ ಸ್ವಭಾವ ಮತ್ತು ಕರ್ಮವನ್ನು ಸುಧಾರಿಸ್ಕೊಳ್ಬೇಕು. ಎಷ್ಟು ಹೆಚ್ಚು ಈ ಕರ್ಮವನ್ನು ಮತ್ತು ತನ್ನ ಸ್ವಭಾವವನ್ನು ಸುಧಾರಿಸ್ಕೊಳ್ತಾನೋ ಅಷ್ಟು ಅವನು ಉನ್ನತಿಗೆ ಹೋಗ್ತಾನೆ ಅಂತ. ಸ್ವಭಾವ ಅಂತಂದರೆ ಜೀವನದ ಮೌಲ್ಯಗಳನ್ನು ತಂದಾಗಿಸ್ಕೊಳ್ತಾ ಹೋಗೋದು. ಕರ್ಮ ಅಂದರೆ ಮಾಡುವ ಎಲ್ಲ